ಕೆಳಗಡೆ ಸ್ಲೋ ಅಂತ ಇದೆ ಮತ್ತೆ ಫಾಸ್ಟ್ ಅಂತ ಇದೆ. ಸೊ ಈಗ ನಮಗೆ ಈ ಒಂದು ವಿಡಿಯೋದಲ್ಲಿ ಎಷ್ಟು ಸ್ಲೋ ಆಗಿರಬೇಕು ಮತ್ತೆ ಎಷ್ಟು ಫಾಸ್ಟ್ ಆಗಿರ್ಬೇಕು ಅಂತ ನಾವು ಅದನ್ನ ಇಲ್ಲಿ ಸೆಟ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಶಿವಾನಂದ್. ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್ ಅಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಲವಿಂಗ್ ಸಪೋರ್ಟ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾರಂತ ಈ ಒಂದು ಆಂಡ್ರಾಯ್ಡ್ ಅಪ್ಲಿಕೇಶನ್ ನಮಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅಂತ ನಾವು ನೋಡೋಣ. ಸೊ ಈಗ ನೋಡಿರ್ಬೋದು ನೀವು ಕೆಲವೊಂದು ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಕೆಲವೊಂದು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತಾರೆ. ಈ ಒಂದು ಸ್ಲೋ ಮೋಷನ್ ವಿಡಿಯೋ ಇರ್ಬೋದು ಮತ್ತೆ ಈ ಒಂದು ಫಾಸ್ಟ್ ಮೋಷನ್ ಒಂದು ವಿಡಿಯೋಸ್ ಆಗಿರ್ಬೋದು. ಸೊ ಆ ಒಂದು ವಿಡಿಯೋಸ್ಗಳನ್ನ ನಾವು ಯಾವ ರೀತಿಯಾಗಿ ಕ್ರಿಯೇಟ್ನ ಮಾಡ್ಬೋದು. ಸೊ ಅದಕ್ಕೆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ಒಂದು ಅಪ್ಲಿಕೇಶನ್ ಲಿಂಕ್ ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಬಿಟ್ಟು ನೀವು ಈ ರೀತಿಯಾದ ಒಂದು ವಿಡಿಯೋಸ್ಗಳನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಯಾವುದು ಅಂತ ನಾವೀಗ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮರೆಯದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದೇ ರೀತಿಯ ಡೈಲಿ ಲೇಟೆಸ್ಟ್ ವಿಡಿಯೋಸ್ಗಳ ಅಪ್ಡೇಟ್ಗಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಈಗ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡೋಣ. ಇಲ್ಲಿ ನೋಡ್ಬೋದು, ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಇದರ ಒಂದು ಇಂಟರ್ಫೇಸ್ ಈ ರೀತಿಯಾಗಿರುತ್ತೆ. ಸೊ ಇಲ್ಲಿ ನಮಗೆ 5 ಫೀಚರ್ಸ್ಗಳು ಸಿಗ್ತದೆ ಈ ಒಂದೇ ಒಂದು ಅಪ್ಲಿಕೇಶನ್ ಅಲ್ಲಿ. ಸೊ ಈ ಫಸ್ಟ್ ಒಂದು ಫೀಚರ್ ಬಂದ್ಬಿಟ್ಟು ಫಾಸ್ಟ್ ಅಂತ ಇದೆ, ಮತ್ತೆ ಸೆಕೆಂಡ್ ಸ್ಲೋ ಇದೆ, ಮತ್ತೆ ಸ್ಟಾಪ್ ಇದೆ, ಮತ್ತೆ ರಿವರ್ಸ್ ಇದೆ, ಮತ್ತೆ ಸ್ಲೋ ಪ್ಲಸ್ ಫಾಸ್ಟ್ ಅಂತ ಇದೆ. ಸೊ ಫ್ರೆಂಡ್ಸ್, ಈಗ ನಾವು ಈ ಒಂದು ಫಾಸ್ಟ್ನ ಒಂದು ಎಫೆಕ್ಟ್ ಮೇಲೆ ಕ್ಲಿಕ್ನ ಮಾಡೋಣ. ಸೊ ಅದ್ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಫ್ರೆಂಡ್ಸ್, ಈಗ ನಮ್ಮ ಒಂದು ಗ್ಯಾಲರಿಲಿರುವಂಥ ಯಾವ್ದಾದ್ರು ಒಂದು ವಿಡಿಯೋನ ನಾವು ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದನ್ನು ನಾವು ಫಾಸ್ಟ್ನ ಒಂದು ಮೋಷನ್ ಆಗಿ ಕ್ರಿಯೇಟ್ ಮಾಡೋದಕ್ಕೆ. ಸೊ ಫ್ರೆಂಡ್ಸ್, ಈಗ ನಾನು ಒಂದು ವಿಡಿಯೋನ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಈ ಒಂದು ವಿಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನನಗೆ ಇಲ್ಲಿ ಪ್ಲೇನ ಮಾಡಿ ತೋರಿಸ್ತಾ ಇದ್ದೀನಿ, ಇಲ್ಲಿ ನೋಡ್ಬೋದು. ಸೊ ಇದರ ಒಂದು ಅಂದರೆ ಇದು ನೀವು ನಮಗೆ ಯಾವುದೇ ರೀತಿಯ ಒಂದು ಎಫೆಕ್ಟ್ ಆ್ಯಡ್ ಆಗಿಲ್ಲ ಈ ಒಂದು ವಿಡಿಯೋದಲ್ಲಿ. ಸೊ ನಾವು ನಾರ್ಮಲ್ ಆಗಿ ಶೂಟ್ನ ಮಾಡಿರೋಂಥ ಒಂದು ವಿಡಿಯೋ ಆಗಿದೆ. ಸೊ ಇದನ್ನು ನಾವೀಗ ಫಾಸ್ಟ್ ಆಗಿ ನಾವು ಕ್ರಿಯೇಟ್ನ ಮಾಡ್ಬೇಕಂದ್ರೆ ಅದಕ್ಕೆ ಇಲ್ಲಿ ಕಾಣಿಸುವಂಥ ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡೋದು. ಅದ್ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಸೊ ಈಗ ನೋಡ್ಬೋದು ನಾವೀಗ ಪ್ಲೇನ ಮಾಡೋಣ. ಇದನ್ನ ಪ್ಲೇನ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನೀವು ಸ್ವಲ್ಪ ಆಲ್ರೆಡಿ ನಮ್ಮ ಒಂದು ವಿಡಿಯೋದಲ್ಲಿ ಫಾಸ್ಟ್ ಎಫೆಕ್ಟ್ ಆ್ಯಡ್ ಆಗಿದೆ. ಸೊ ಇನ್ನೂ ಫಾಸ್ಟ್ ಆಗಿ ನಾವು ಮಾಡ್ಬೇಕಂತಂದ್ರೆ ಸೊ ಅದಕ್ಕೆ ನೀವು ಇಲ್ಲಿ ಕಾಣಿಸುವಂಥ ಈ ಒಂದು ಕರ್ಸರ್ನ ಈ ರೀತಿಯಾಗಿ ಸ್ಲೈಡ್ನ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲಿ ನೋಡ್ಬೋದು ನಾವು ಇದನ್ನ ಪೂರ್ತಿಯಾಗಿ ಈ ಒಂದು ಎಂಡ್ವರೆಗೂ ಈ ಒಂದು ಕರ್ಸರ್ನ ತೊಗೊಂಡು ಬಂದಾಗ ಇಲ್ಲಿ ನೋಡ್ಬೋದು, ಈಗ ಈ ಒಂದು ವಿಡಿಯೋನ ಪ್ಲೇ ಮಾಡಿದಾಗ ಇದರ ಒಂದು ಎಫೆಕ್ಟ್ ನೋಡ್ಬೋದು ತುಂಬಾನೇ ಫಾಸ್ಟ್ ಆಗಿ ರೆಡಿ ಆಗಿದೆ. ಸೊ ಫ್ರೆಂಡ್ಸ್, ಹೀಗೆ ಈ ಒಂದು ಫಾಸ್ಟ್ ಒಂದು ಎಫೆಕ್ಟ್ ಆಯಿತು. ಸೊ ಈಗ ಮತ್ತೆ ನಾವು ಬ್ಯಾಕ್ ಬರೋಣ. ಈ ಒಂದು ಬ್ಯಾಕ್ ಬಂದ ತಕ್ಷಣನೇ ಸೊ ಇಲ್ಲಿ ಮತ್ತೆ ನಮಗೆ ಸ್ಲೋ ಮೋಷನ್ ಅಂತ ಸಿಗ್ತದೆ, ಅಂದರೆ ಈ ಒಂದು ಸ್ಲೋ ಅಂತ ಸಿಗ್ತದೆ. ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡೋದು. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಸೊ ಈಗ ನಾವು ಸೆಲೆಕ್ಟ್ನ ಮಾಡ್ಕೊಂಡಿದ್ದಂಥ ಒಂದು ವಿಡಿಯೋನ ನಾವೀಗ ಮತ್ತೆ ಸೆಲೆಕ್ಟ್ನ ಮಾಡ್ಕೊಳ್ಳೋಣ. ಸೊ ಇದರ ಒಂದು ಎಫೆಕ್ಟ್ ಯಾವ ರೀತಿಯಾಗಿದ್ದು ಸ್ಲೋ ಮೋಷನ್ ಆಗುತ್ತೆ ಅಂತ ನಾವೀಗ ನೋಡೋಣ. ಸೊ ಫ್ರೆಂಡ್ಸ್, ಈಗ ನಾನು ಮತ್ತೆ ಅದೇ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನಾವು ಮತ್ತೆ ಪ್ಲೇ ಮಾಡಿದ ತಕ್ಷಣ ಸೊ ಇದರಲ್ಲಿ ಈಗ ಮತ್ತೆ ಯಾವುದೇ ಒಂದು ರೀತಿಯ ಒಂದು ಎಫೆಕ್ಟ್ ಆ್ಯಡ್ ಆಗಿಲ್ಲ. ಸೊ ಇದು ಸಿಂಪಲ್ ಆಗಿದೆ. ಸೊ ಅದಾದ ಮತ್ತೆ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡೋದು. ಮೇಲೆ ಕ್ಲಿಕ್ನ ಮಾಡಿ ಈಗ ಮತ್ತೆ ಪ್ಲೇನ ಮಾಡಿ ನೋಡೋಣ. ಇಲ್ಲಿ ನೋಡ್ಬೋದು, ಇದನ್ನ ಪ್ಲೇನ ಮಾಡಿದಾಗ ಸೊ ಇದರ ಒಂದು ಎಫೆಕ್ಟ್ ಆಲ್ರೆಡಿ ಒಂದು ಸ್ಲೋ ಎಫೆಕ್ಟ್ ಇದ್ರ ಮೇಲೆ ಆ್ಯಡ್ ಆಗಿದೆ. ಸೊ ಈಗ ಅದು ತುಂಬಾನೇ ಸ್ಲೋ ಆಗಿ ವರ್ಕ್ ಆಗ್ತಾ ಇದೆ ಈ ಒಂದು ವಿಡಿಯೋದಲ್ಲಿ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ನೋಡ್ಬೋದು ಈ ಒಂದು ಸ್ಲೋ ಮೋಷನ್ ಒಂದು ಎಫೆಕ್ಟ್ ಈ ಒಂದು ವಿಡಿಯೋದಲ್ಲಿ ಆ್ಯಡ್ ಆಗಿದೆ. ಸೊ ಇನ್ನೂ ಸ್ಲೋ ಆಗಿ ನಮಗೆ ಈ ಒಂದು ವಿಡಿಯೋ ಬೇಕಂತ ಸೊ ಇದನ್ನ ನಾವು ಈ ರೀತಿಯಾಗಿ ಸ್ಲೈಡ್ನ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಈ ರೀತಿಯ ಪೂರ್ತಿಯಾಗಿ ಸ್ಲೈಡ್ನ ಮಾಡಿದಾಗ ನೀವು ನೋಡ್ಬೋದು ತುಂಬಾನೇ ಸ್ಲೋ ಆಗಿ ಈ ಒಂದು ವಿಡಿಯೋ ನಮಗೆ ಪ್ಲೇ ಆಗ್ತಾ ಇದೆ. ಈಗ ಮತ್ತೆ ನಾವು ಈಗ ಮತ್ತೆ ಬ್ಯಾಕ್ ಮಾಡೋಣ. ಈ ಒಂದು ಬ್ಯಾಕ್ ಬಂದ ತಕ್ಷಣನೇ ಸೊ ಫ್ರೆಂಡ್ಸ್, ಈಗ ಮತ್ತೆ ನಮಗೆ ಈ ಒಂದು ಥರ್ಡ್ ಒಂದು ಆಪ್ಷನ್ ಸಿಗ್ತಾ ಇದೆ, ಸ್ಟಾಪ್ ಅಂತ. ಫ್ರೆಂಡ್ಸ್, ಇಲ್ಲಿ ನೋಡೋದು ಈ ಒಂದು ಸ್ಟಾಪ್ನ ಒಂದು ಅಡ್ವಾಂಟೇಜ್ ಏನಂತಂದ್ರೆ ಫ್ರೆಂಡ್ಸ್, ಈಗ ನಾವು ಯಾವ್ದಾದ್ರು ಒಂದು ಫೋಟೋನ ನಾವು ಶೂಟ್ನ ಮಾಡ್ತಾ ಇರ್ತೀವಿ. ಸೊ ಈ ಒಂದು ಸ್ಟಾರ್ಟ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಸೊ ಅದು ಕಂಟಿನ್ಯೂಸ್ ಆಗಿ ಒಂದು ಫೋಟೋಸ್ಗಳನ್ನ ಅದು ಕ್ಯಾಪ್ಚರ್ ಮಾಡ್ತಾನೆ ಹೋಗ್ತಾ ಇರುತ್ತೆ. ಸೊ ನಾವಾಗಿ ಈ ಒಂದು ಸ್ಟಾಪ್ನ ಪ್ರೆಸ್ನ ಮಾಡೋವರೆಗೂ ಅದು ಕಂಟಿನ್ಯೂಸ್ ಆಗಿ ಆ ಒಂದು ಫೋಟೋಸ್ಗಳನ್ನ ಶೂಟ್ನ ಮಾಡ್ತಾನೆ ಇರುತ್ತೆ. ನೋಡ್ಬೋದು. ಸೊ ಈಗ ನಾನು ಜಸ್ಟ್ ಈ ಒಂದು ಸ್ಟಾರ್ಟ್ ಮೇಲೆ ಕ್ಲಿಕ್ನ ಮಾಡ್ತೇನೆ. ಆದ್ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೋಡ್ಬೋದು ಇದು ಕಂಟಿನ್ಯೂಸ್ ಆಗಿ ಒಂದು ಫೋಟೋಸ್ಗಳನ್ನ ಕ್ಲಿಕ್ನ ಮಾಡ್ತಾನೆ ಇದೆ. ಸೊ ಈಗ ನಾನು ಸ್ಟಾಪ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಈ ಒಂದು ಸ್ಟಾಪ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣನೇ ಫ್ರೆಂಡ್ಸ್, ಈಗ ನಮಗೆ ಇದು ತುಂಬಾ ಒಂದು ಫೋಟೋಸ್ಗಳನ್ನ ಇದು ಆಲ್ರೆಡಿ ಕ್ಯಾಪ್ಚರ್ ಮಾಡಿದೆ. ನೋಡ್ಬೋದು, ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದೇ ರೀತಿಯ ಫೋಟೋಸ್ಗಳನ್ನ ಇದು ತುಂಬಾ ಫೋಟೋಸ್ಗಳನ್ನ ಹಾಗೆ ಕ್ಯಾಪ್ಚರ್ನ ಕಂಟಿನ್ಯೂಸ್ ಆಗಿ ಕ್ಯಾಪ್ಚರ್ ಮಾಡಿಬಿಟ್ಟಿದೆ. ನೋಡ್ಬೋದು ಈಗ ಎಷ್ಟು ಫೋಟೋಸ್ಗಳನ್ನ ಕ್ಯಾಪ್ಚರ್ನ ಮಾಡಿದೆ ಅಂತ. ಸೊ ಈ ರೀತಿಯಾಗಿ ನೀವು ಯಾವ್ದಾದ್ರು ಒಂದು ಫೋಟೋನ ನೀವು ಕಂಟಿನ್ಯೂಸ್ ಆಗಿ ಕ್ಯಾಪ್ಚರ್ನ ಮಾಡ್ತಾ ಇರ್ಬೇಕಂತಂದ್ರೆ ಈ ಒಂದು ಫ್ಯೂಚರ್ ನೀವು ಎನೇಬಲ್ನ ಮಾಡ್ಕೊಳ್ಬಹುದು. ಈಗ ಮತ್ತೆ ಬ್ಯಾಕ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಬ್ಯಾಕ್ ಬಂದ ತಕ್ಷಣ ಇಲ್ಲಿ ನೋಡ್ಬೋದು ನಮಗೆ ರಿವರ್ಸ್ ಅಂತ ಇದೆ. ಸೊ ಈ ಒಂದು ರಿವರ್ಸ್ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ರಿವರ್ಸ್ನ ಒಂದು ಎಫೆಕ್ಟ್ನ ಕೂಡ ನಾವು ಆ್ಯಡ್ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನೀಗ ಇಲ್ಲಿ ಈ ಒಂದು ವಿಡಿಯೋನ ಸೆಲೆಕ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಈ ಒಂದು ವಿಡಿಯೋದಲ್ಲಿ ಈ ಒಂದು ಬಸ್ಗಳು ಈ ರೀತಿಯಾಗಿ ಅಂದರೆ ನಾರ್ಮಲ್ ಆಗಿ ಮೂವ್ ಆಗ್ತಾ ಇದೆ. ಸೊ ಈಗ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಸೊ ಫ್ರೆಂಡ್ಸ್, ಈಗ ನಮಗೆ ಇಲ್ಲಿ ಈ ರೀತಿಯಾದ ಒಂದು ಆ್ಯಡ್ ಬರುತ್ತೆ, ಒಂದು 5 ಸೆಕೆಂಡ್ಸ್ ಒಂದು ಆ್ಯಡ್. ಆ ಒಂದು ಆ್ಯಡ್ನ ನೀವು ವಾಚ್ನ ಮಾಡೋದು. ಆದ ತಕ್ಷಣ ನಾವು ಇಲ್ಲಿ ಮತ್ತೆ ಒಂದು ಇಂಟು ಮಾರ್ಕ್ ಮೇಲೆ ಕ್ಲಿಕ್ನ ಮಾಡೋದು. ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಈ ಒಂದು ಎಫೆಕ್ಟ್ ಈ ಒಂದು ವಿಡಿಯೋದಲ್ಲಿ ಆ್ಯಡ್ ಆಗ್ತಾ ಇದೆ. ಸೊ ಈಗ ಇದು ನಮಗೆ 100% ಆಗೋವರೆಗೂ ಸ್ವಲ್ಪ ನಾವು ವೇಟ್ನ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇದು 100% ಆದ ತಕ್ಷಣ ಸೊ ಈಗ ಈ ಒಂದು ಎಫೆಕ್ಟ್ ಈ ಒಂದು ವಿಡಿಯೋದಲ್ಲಿ ಆ್ಯಡ್ ಆಗಿದೆ. ಈಗ ನಾವು ಪ್ಲೇನ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇದನ್ನ ನಾವು ಈಗ ಪ್ಲೇನ ಮಾಡಿದ ತಕ್ಷಣನೇ
ಸೊ ಈ ಒಂದು ಬಸ್ಸಸ್ ನಮಗೆ ರಿವರ್ಸ್ ಆಗಿ ಬರ್ತಾ ಇದೆ. ಅಂದ್ರೆ ಈ ಒಂದು ಎಫೆಕ್ಟ್ ಬಂದ್ಬಿಟ್ಟು ಇದೊಂದು ರಿವರ್ಸ್ ಎಫೆಕ್ಟ್ ಆಗಿದೆ ಫ್ರೆಂಡ್ಸ್. ನಾವು ಯಾವುದೇ ಒಂದು ವಿಡಿಯೋನ ರಿವರ್ಸ್ ಆಗಿ ನಾವು ಅಂದ್ರೆ ರಿವರ್ಸ್ ಎಫೆಕ್ಟ್ ಆಗಿ ನಾವು ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಈ ಒಂದು ರಿವರ್ಸ್ ನ ಎಫೆಕ್ಟ್ ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಅದನ್ನ ಅಪ್ಲೈ ಮಾಡಿದಾಗ ನೋಡ್ಬೋದು ಈ ಒಂದು ಬಸ್ಗಳು ನಮಗೆ ಮತ್ತೆ ರಿವರ್ಸ್ ಆಗಿ ಬರ್ತಾ ಇದೆ. ಸೊ ಈ ರೀತಿ ಈ ಒಂದು ಎಫೆಕ್ಟ್ ಕೂಡ ನಾವು ಯೂಸ್ ನ ಮಾಡ್ಕೊಳ್ಬಹುದು. ಮತ್ತೆ ಬ್ಯಾಕ್ ಬಂದ ತಕ್ಷಣ ಮತ್ತೆ ನಮ್ಮ ಒಂದು ಲಾಸ್ಟ್ ಒಂದು ಎಫೆಕ್ಟ್ ಇದೆ ಇದರಲ್ಲಿ ಸ್ಲೋ ಪ್ಲಸ್ ಫಾಸ್ಟ್ ಅಂತ ಫ್ರೆಂಡ್ಸ್. ಅದ್ಮೇಲೆ ನಾವು ಕ್ಲಿಕ್ ಮಾಡಿ ನಾವು ಮತ್ತೆ ಒಂದು ವಿಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿ ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಮತ್ತೆ ನಾವು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡೋದು ನಮಗೆ ಇಲ್ಲಿ ಕೆಳಗಡೆ ಸ್ಲೋ ಅಂತ ಇದೆ ಮತ್ತೆ ಫಾಸ್ಟ್ ಅಂತ ಇದೆ. ಸೊ ಈಗ ನಮಗೆ ಈ ಒಂದು ವಿಡಿಯೋದಲ್ಲಿ ಎಷ್ಟು ಸ್ಲೋ ಆಗಿರಬೇಕು ಮತ್ತೆ ಎಷ್ಟು ಫಾಸ್ಟ್ ಆಗಿರ್ಬೇಕು ಅಂತ ನಾವು ಅದನ್ನ ಇಲ್ಲಿ ಸೆಟ್ ನ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾವಿಲ್ಲಿ ಫಸ್ಟ್ ನಾವೀಗ ಸ್ಲೋ ಮೇಲೆ ಈ ರೀತಿ ಹೋಲ್ಡ್ ಮಾಡಿ ಹಿಡಿಬೇಕಾಗುತ್ತೆ. ಹೋಲ್ಡ್ ಮಾಡಿ ಹಿಡಿದ ತಕ್ಷಣ ಸೊ ಇಲ್ಲಿ ನೋಡಬಹುದು ಈ ಒಂದು ಬ್ಲೂ ಕಲರ್ ಆಗಿ ನಮಗೆ ಇಲ್ಲಿ ಶೋ ಮಾಡ್ತಾ ಇದೆ. ಈ ಒಂದು ಬ್ಲೂ ಕಲರ್ ಅಂದ್ರೆ ಈ ಒಂದು ಸ್ಲೋ ಮೋಷನ್ ಒಂದು ಎಫೆಕ್ಟ್ ಇದ್ರ ಮೇಲೆ ಆಡ್ ಆಗ್ತಾ ಇದೆ. ಸೊ ಇದಾದ ತಕ್ಷಣ ಇಲ್ಲಿಂದ ನಮಗೆ ಮತ್ತೆ ಫಾಸ್ಟ್ ಬೇಕಂತ ತಕ್ಷಣ ಈ ಒಂದು ಫಾಸ್ಟ್ ನ ಹೋಲ್ಡ್ ನ ಮಾಡಿ ಹಿಡಿಬೇಕಾಗುತ್ತೆ. ಸೊ ಈ ಒಂದು ಫಾಸ್ಟ್ ನ ಹೋಲ್ಡ್ ಮಾಡಿ ಹಿಡಿದ ತಕ್ಷಣ ಇದು ರೆಡ್ ಕಲರ್ ಆಗಿದೆ, ಅಂದ್ರೆ ಈ ಒಂದು ಫಾಸ್ಟ್ ಮೋಷನ್ ನಮಗೆ ಇಲ್ಲಿ ಆಡ್ ಆಗ್ತದೆ. ಸೊ ಈ ರೀತಿಗೆ ನಾವು ಸ್ಲೋ ಮತ್ತೆ ಫಾಸ್ಟ್, ಸೊ ಈ ರೀತಿಯಾಗಿ ನಾವು ಪ್ರತಿಯೊಂದು ಎರಡನ್ನೂ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಆಡ್ ನ ಮಾಡಬಹುದು. ಇಲ್ಲಿ ನೋಡಬಹುದು. ಸೊ ಇಲ್ಲಿ ಸ್ಲೋ ಫಾಸ್ಟ್ ಅಂದ ತಕ್ಷಣ ಇಲ್ಲಿ ಬ್ಲೂ ಮತ್ತೆ ರೆಡ್ ಈ ರೀತಿಯಾಗಿ ಬರ್ತದೆ. ಸೊ ಈಗ ಈ ಒಂದು ವಿಡಿಯೋನ ನಾವು ಪ್ಲೇ ಮಾಡೋ ಇದು ಯಾವ ರೀತಿಯಾದ ಒಂದು ಎಫೆಕ್ಟ್ ಆಗಿ ಆಡ್ ಆಗಿದೆ ಅಂತ. ಸೊ ಈಗ ಪ್ಲೇ ಮೇಲೆ ಕ್ಲಿಕ್ ನ ಮಾಡಿದ ತಕ್ಷಣನೇ ಈ ಒಂದು ಎಫೆಕ್ಟ್ ಯಾವ ರೀತಿಯಾಗಿ ಆಡ್ ಆಗಿದೆ ಅಂತ ನೋಡೋಣ. ಈಗ ಪ್ಲೇ ಮೇಲೆ ಕ್ಲಿಕ್ ನ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡಬಹುದು. ಸೊ ಈ ಒಂದು ಎಲ್ಲಿವರೆಗೂ ಈ ಒಂದು ಬ್ಲೂ ಕಲರ್ ನಮಗೆ ಕಾಣಿಸ್ತದೆ ಅಲ್ಲಿವರೆಗೂ ಈ ಒಂದು ವಿಡಿಯೋದಲ್ಲಿ ನಮಗೆ ಸ್ಲೋ ಮೋಷನ್ ಒಂದು ಎಫೆಕ್ಟ್ ಆಡ್ ಆಗಿರುತ್ತೆ. ಸೊ ಇದಾದ ತಕ್ಷಣ ಈಗ ರೆಡ್ ಗೆ ಬಂದ ತಕ್ಷಣ ಅದು ಫಾಸ್ಟ್ ಆಗಿ ನಮಗೆ ವರ್ಕ್ ಆಗುತ್ತೆ. ನೀವು ಇಲ್ಲಿ ನೋಡಬಹುದು. ಸೊ ಫ್ರೆಂಡ್ಸ್ ಈಗ ಬ್ಲೂ ಇಂದ ಈ ಒಂದು ಫಾಸ್ಟ್ ಗೆ ಬರ್ತಾ ಇದೆ, ನೀವು ನೋಡಬಹುದು. ಈ ಒಂದು ರೆಡ್ ಕಲರ್ ಮೇಲೆ ಬಂದ ತಕ್ಷಣ ಇಲ್ಲಿ ನೋಡಬಹುದು ಈ ಒಂದು ವಿಡಿಯೋದಲ್ಲಿ ನಮಗೆ ಫಾಸ್ಟ್ ನ ಒಂದು ಎಫೆಕ್ಟ್ ಆಡ್ ಆಗಿದೆ. ಸೊ ಈ ರೀತಿಯಾಗಿ ನಮಗೆ ಈ ಒಂದೇ ಒಂದು ವಿಡಿಯೋದಲ್ಲಿ ನಾವು ಎಷ್ಟು ಸ್ಲೋ ಬೇಕು ಎಷ್ಟು ಫಾಸ್ಟ್ ಬೇಕು ಅದನ್ನ ಎರಡನ್ನೂ ಕೂಡ ನಾವು ಒಟ್ಟಿಗೆ ಆಡ್ ನ ಮಾಡ್ಕೊಳ್ಬಹುದು. ಸೊ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಫ್ರೆಂಡ್ಸ್ ಈಗ ಇದಾದ ತಕ್ಷಣ ಈ ಒಂದು ವಿಡಿಯೋನ ಸೇವ್ ನ ಮಾಡ್ಕೊಳ್ಬೇಕಂತ ಇದ್ರೆ ಸೊ ಇಲ್ಲಿ ಮೇಲೆ ಕಾಣಿಸಿರುತ್ತೆ ಒಂದು ಡನ್ ಮೇಲೆ ನಾವು ಕ್ಲಿಕ್ ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ಈ ಒಂದು ಡನ್ ಮೇಲೆ ಕ್ಲಿಕ್ ನ ಮಾಡಿದ ತಕ್ಷಣ ಈ ರೀತಿಯಾದ ಕೆಲವೊಂದು ಆಡ್ಸ್ ಗಳು ಇದರಲ್ಲಿ ಬರ್ತಾ ಇರುತ್ತೆ. ಸೊ ಈ ಒಂದು ಆಡ್ಸ್ ಗಳನ್ನ ನಾವು ಸ್ಕಿಪ್ ನ ಮಾಡಬೇಕಾಗುತ್ತೆ. ಸೊ ಈ ಒಂದು ಸ್ಕಿಪ್ ನ ಮಾಡಿದ ತಕ್ಷಣನೇ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಇದು ಪ್ರೋಸೆಸ್ ಆಗಕ್ಕೆ ಶುರು ಆಗಿದೆ. ಸೊ ಇದು 100% ಆದ ತಕ್ಷಣನೇ ಆ ಒಂದು ವಿಡಿಯೋ ನಮ್ಮ ಒಂದು ಮೊಬೈಲ್ ನ ಒಂದು ಗ್ಯಾಲರಿ ಒಳಗಡೆ ಸೇವ್ ಆಗಿರುತ್ತೆ. ಸೊ ಫ್ರೆಂಡ್ಸ್ ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ನ ಮುಖಾಂತರ ನೀವು ತುಂಬಾ ತರಹದ ಒಂದು ಎಫೆಕ್ಟ್ಸ್ ಗಳನ್ನ ಆಡ್ ನ ಮಾಡಬಹುದು ನಿಮ್ಮ ಒಂದು ವಿಡಿಯೋದಲ್ಲಿ. ಸೊ ಹಾಗಾದ್ರೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ಸ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಮತ್ತೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಒಂದು ಡೌಟ್ಸ್ ಇದ್ರೆ ಅದನ್ನು ಕೂಡ ನೀವು ಕಮೆಂಟ್ಸ್ ಮಾಡಿ ಕೇಳಬಹುದು. ಸೊ ಹಾಗಾದ್ರೆ ಫ್ರೆಂಡ್ಸ್ ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಟೇಕ್ ಕೇರ್, ಬೈ.